ನಮಸ್ತೆ ಸ್ನೇಹಿತರೆ, ಆಶಾ ಪರಮೇಶ ಯೂಟ್ಯೂಬ್ ಚಾನಲ್ಗೆ ವರಮಹಾಲಕ್ಷ್ಮಿಯ ಹಬ್ಬದ ಸಿದ್ಧತೆಯಿಂದ ಹಿಡಿದು ಪೂಜಾ ವಿಧಾನ ಒಂದೊಂದಾಗಿ ಹಂತ ಹಂತವಾಗಿ ತಿಳಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆದರೆ ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ ನಾವು. ಆ ತಪ್ಪುಗಳನ್ನು ಮಾಡದೇ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಏನೂ ಇಲ್ಲ ಸ್ನೇಹಿತರೆ, ನೀವು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಸಂಭ್ರಮ ಸಡಗರದಿಂದ ಮಾಡ್ತೀರಾ, ಅದು ಎಲ್ಲ ಓಕೆ. ಆದರೆ ಲಕ್ಷ್ಮೀನ ನೀವು ಅಲಂಕಾರ ಮಾಡ್ತೀರಾ, ಸೀರೆ ಉಡಿಸಿ ಎಲ್ಲ ಅಲಂಕಾರ ಮಾಡ್ತೀರಾ, ಅದು ಸರಿ. ಆದರೆ ಅವು ಸೀರೆ ಉಡಿಸಿ ಅಲಂಕಾರ ಏನು ಮಾಡಿರ್ತೀರ ಅದಕ್ಕೆ ಗುಂಡು ಪಿನ್ ಚುಚ್ಚೋದು, ಸೇಫ್ಟಿ ಪಿನ್ ಹಾಕೋದು. ಈಗ ಅಲಂಕಾರ ಚೆನ್ನಾಗಿ ಕಾಣಬೇಕು ಅಂದರೆ ಕೆಲವೊಂದು ನಾವು ಸೆಕ್ಯೂರ್ ಮಾಡಲೇಬೇಕಾಗುತ್ತೆ, ಆ ರೀತಿ ಮಾಡ್ತೀರಾ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅಲಂಕಾರ ಮಾಡಿರ್ತಕ್ಕಂಥ ಲಕ್ಷ್ಮಿಗೆ ನೀವು ಲಕ್ಷ್ಮಿನ ಆಹ್ವಾನ ಮಾಡಿ ಪೂಜೆ ಮಾಡಬಾರ್ದು. ಈಗೆಲ್ಲ ಚುಚ್ಚಿರ್ತೀರ, ಏನೇನೋ ಎಲ್ಲ ಮಾಡಿರ್ತೀರ, ಅದಕ್ಕೆ ಮತ್ತೆ ನಾವು ಪೂಜೆ ಮಾಡೋದೆಷ್ಟು ಸರಿ ಅಲ್ವಾ ಹೇಳ್ರಿ ಸ್ನೇಹಿತರೆ. ನೀವೇ ಯೋಚನೆ ಮಾಡಿ. ನೀವು ಅಲಂಕಾರ ಓಕೆ ಮಾಡ್ಕೊಳ್ರಿ, ಏನಾದರೂ ಮಾಡ್ಕೊಳ್ಳಿ, ಮೇಲೆ ನೀವು ಒಂದು ಲಕ್ಷ್ಮಿ ನಮ್ಮ ಮನೇಲಿ ಬಂದು ಕೂತಿದ್ದಾಳೆ ಅನ್ನೊಂದು ಭಾವನೆಗೆ ನೀವು ಮಾಡ್ಕೊತೀರ, ಸರಿ ಮಾಡ್ಕೊಳ್ಳಿ. ಆದರೆ ಅದ್ರ ಕೆಳಗಡೆ ಒಂದು ಪುಟ್ಟದಾಗಿ ಕಳಶ ಇಡಿ. ಕಳಶಕ್ಕೆ ನೀವು ಲಕ್ಷ್ಮಿ ಆಹ್ವಾನ ಮಾಡಿ ಪೂಜೆ ಮಾಡಿ, ತುಂಬ ಒಳ್ಳೆಯದು. ಅದೇ ರೀತಿಯೇ ಮಾಡಬೇಕು ಅಂತಲೇ ಇರೋದು. ನೋಡಿ, ನನ್ನ ಅಭಿಪ್ರಾಯ ಇದು, ನಿಮ್ಮ ಇಷ್ಟ. ಆ ಥರ ಮಾಡಬಾರ್ದು ಅನ್ನೋ ಒಂದು ಕಲ್ಪನೆ ನಮ್ಮದು. ನೀವೇನೇ ಅಲಂಕಾರ ಮಾಡಿದ್ರು ಕೆಳಗಡೆ ಒಂದು ಕಳಶ ಇಟ್ಟು ಕಳಶಕ್ಕೆ ಪೂಜೆ ಮಾಡಬೇಕು ಅನ್ನೋದು ಒಂದು ಪದ್ಧತಿ ಇದೆ. ನೋಡಿ, ನಿಮ್ಮ ಇಷ್ಟ. ಇದ್ರ ಮೇಲೆ ಬನ್ನಿ. ಈಗ ಲಕ್ಷ್ಮಿಗೆ ಏನೇನು ಬೇಕು, ಯಾವ ರೀತಿ ಎಲ್ಲ ಸಿದ್ಧತೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ನಾನಿವತ್ತು. ಲಕ್ಷ್ಮೀ ಪೂಜೆಗೆ ಮೊದಲಿಗೆ ಅರಿಶಿನ, ಕುಂಕುಮ, ಅಕ್ಷತೆ ಜೋಡಿಸಿಟ್ಕೊಳ್ಳಿ. ಅಕ್ಷತೆ ಇಲ್ಲ ಅಂತಂದರೆ ರೆಡಿ ಮಾಡಿ ಇಟ್ಕೊಂಡಿರಿ ಎಲ್ಲನೂ. ಅವತ್ತಿನ ದಿನವೇ ಮಾಡ್ಕೋಬೇಕು ಅಂತಂದರೆ ನಮಗೆ ತುಂಬ ಟೈಮು ಕಡಿಮೆ ಇರುತ್ತೆ, ಹಾಗಾಗಿ ಮುಂಚೆನೇ ನೀವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ಈಗ ಮಹಾಲಕ್ಷ್ಮೀ ದೇವಿಗೆ ಬಳೆ ಬೇಕಾಗುತ್ತೆ. ಬಳೆ ಹಾಗೆ ಬಂದಿರತಕ್ಕಂಥ ಮುತ್ತೈದರು ಸಹ ನಾವು ಬಳೆ ಕೊಡ್ತೀವಲ್ವ, ಬಳೆನೂ ಮುಂಚೆನೇ ಎಲ್ಲ ತಂದು ಜೋಡಿಸಿಟ್ಕೊಳ್ಳಿ. ಹಾಗೆ ತುಳಸಿ, ಬಿಲ್ವ ಪತ್ರೆ ಮತ್ತು ಗರಿಕೆ, ಗಣೇಶನಿಗೆ ಗರಿಕೆ ಬೇಕಾಗುತ್ತೆ. ಗರಿಕೆ, ಮಲ್ಲಿಗೆ ಹೂವು, ಕಮಲದ ಹೂವು, ತುಳಸಿ, ಮತ್ತು ನಿಮ್ಗೆ ಏನೇನು ಸಿಗುತ್ತೋ ಪ್ರತಿಯೊಂದು ಹೂವು, ಎಷ್ಟು ಬಗೆಯ ಹೂವು ಸಿಗುತ್ತೋ ಅಷ್ಟು ಬಗೆಯ ಹೂವು, ಪತ್ರೆಗಳನ್ನೆಲ್ಲ ಜೋಡಿಸಿಟ್ಕೊಳ್ಳಿ. ಮತ್ತು ದೀಪಗಳು, ಒಂದು 2 ದೊಡ್ಡ ದೀಪಗಳು ಇಟ್ಕೊಂಡಿರ್ರಿ, ದೀಪದ ಕಂಬಗಳು, ಮತ್ತು ಒಂದೆರಡು ಎಕ್ಸ್ಟ್ರಾ ದೀಪ. ಟೋಟಲ್ ಒಂದು 8 ದೀಪ ರೆಡಿ ಮಾಡಿಟ್ಕೊಂಡ್ರಿ. 1-2 ಕದಲಾರತಿ ಮಾಡೋದು ತುಪ್ಪ ದೀಪ, ಪಂಚಪಾತ್ರೆ, ಗಂಟೆ, ಮತ್ತು ಒಂದು ತಟ್ಟೆ ಒಳಗೆ ಅಷ್ಟದಳ ಪದ್ಮ ಹಾಕಿಬಿಟ್ಟು ಮಧ್ಯದಲ್ಲಿ ಶ್ರೀ ಅಂತ ಹಾಕಿ ಜೋಡಿಸಿಟ್ಕೊಂಡಿರಿ. ಕಳಶಕ್ಕೆ ಏನೇನು ಬೇಕು ಅದರಲ್ಲಿ ಮಾಂಗಲ್ಯ ಬೇಕು, ಕಾಲುಂಗುರ, ಪಿಳ್ಳೆ, ಅಡಿಕೆ, ಮತ್ತು ನಿಮ್ಮ ಹತ್ರ ಒಂದು ಕಾಯಿನ್ನು ಏನು ಇಟ್ಕೊಂಡಿರ್ತೀರೋ ಆದಷ್ಟು ಬ್ರಾಸ್ ಕಾಯಿನ್ನೇ ಹಾಕಿ ಇಷ್ಟನ್ನ ಜೋಡಿಸಿಟ್ಕೊಂಡಿರಿ. ಮತ್ತು ವೀಳ್ಯದೆಲೆ ಬೇಕಾಗುತ್ತೆ ಕಳಶಕ್ಕಿಡೋದಕ್ಕೆ. ವೀಳ್ಯದೆಲೆ, ಒಂದು ತೆಂಗಿನಕಾಯಿ, ಇಷ್ಟನ್ನು ಕಳಶಕ್ಕೆ ಸ್ವಸ್ತಿಕ್ ಅಂತ ಬರೆದು ಇಟ್ಕೊಂಡಿರಿ. 5 ಥರದ್ದು ಹಣ್ಣು, ಉಡಿ ತುಂಬೋದಕ್ಕೆ ಹಣ್ಣು ನೈವೇದ್ಯಕ್ಕೆ. ಮತ್ತು ಪೀಠ ಅಲಂಕಾರ ಮಾಡಿ ಇಟ್ಕೊಳ್ಳೋಕ್ಕೆ ಒಂದು ಪೀಠ ಮತ್ತು ಬಾಳೆಕಂದು, 9 ಗಂಟಿನ ದಾರ, ಹಾಗೆ ಗೆಜ್ಜೆ ವಸ್ತ್ರ. 21+2 ಗಣೇಶ ನೇರ್ಸೋದಕ್ಕೆ. ಲಕ್ಷ್ಮೀ ಫೋಟೋ ಇಟ್ಕೊಂಡಿರ್ತೀರ, ಲಕ್ಷ್ಮೀನಾರಾಯಣ ಫೋಟೋ ಇಟ್ಕೊಂಡಿದ್ರೆ 20+2, ಮತ್ತು ಲಕ್ಷ್ಮೀ ಕಳಶಕ್ಕೆ ಏರ್ಸೋದಕ್ಕೆ 16+2. ಇಷ್ಟು ಗೆಜ್ಜೆ ವಸ್ತ್ರವನ್ನು ಜೋಡಿಸಿಟ್ಕೊಂಡಿರಿ. ಹಾಗೆ ಮಹಾಲಕ್ಷ್ಮಿಗೆ ಉಡಿ ತುಂಬೋದಕ್ಕೆ ಉಡಿ ಪದಾರ್ಥಗಳನ್ನು ತಿಳಿಸಿದ್ದೀನಿ ಆಗಲೇ ವಿಡಿಯೋದಲ್ಲಿ, ಅದನ್ನಷ್ಟು ಜೋಡಿಸ್ಕೊಳ್ಳಿ. ಮತ್ತು ನೀವು ಉಡಿ ತುಂಬೋದಲ್ಲಿ ಬ್ಲೌಸ್ ಪೀಸ್ ಆಗಲಿ ಸೀರೆ ಆಗಲಿ ಇಟ್ಕೊಂಡು, ಈಗ ಸೀರೆ ತಂದುಬಿಟ್ಟಿದ್ದೀವಿ ನಾವು, ಸೀರೆ ಉಡಿಸೋದು ಹೇಗೆ ಅಂತಂದರೆ ಉಡಿಸ್ಲಿಲ್ಲ ಅಂದರೂ ನಾವು ಉಡಿ ತುಂಬಬಹುದು. ಮಡ್ಲಕ್ಕಿ ಜೊತೆನೇ ಸೀರೆನಿಟ್ಟು ಉಡಿ ತುಂಬಬಹುದು. ಇಷ್ಟೆಲ್ಲ ಜೋಡಿಸ್ಕೊಳ್ಳಿ ಸ್ನೇಹಿತರೆ. ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸ್ ಸಹ ಇಟ್ಕೊಂಡಿರಿ. ಸ್ವಲ್ಪ ನಾಣ್ಯಗಳು ಸೇರಿಸಿ ಇಟ್ಕೊಂಡಿರಿ. ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟೇ ನಾಣ್ಯ. ಇಲ್ಲ ನಮ್ಮ ಹತ್ರ ಒಂದೇ ಇದೆ ಅಂದರೆ ಪರವಾಗಿಲ್ಲ, ಚಿಕ್ಕ ಪ್ಲೇಟಲ್ಲಿ ಒಂದು ನಾಣ್ಯ ಆದರೂ ಪಕ್ಕದಲ್ಲಿ, ಕಳಶದ ಪಕ್ಕದಲ್ಲಿ ಇಡಿ. ಸಾಧ್ಯವಾದಷ್ಟು ಬೆಳಗಿನ ಜಾವ ಪೂಜೆನೇ ಶ್ರೇಷ್ಠ ಲಕ್ಷ್ಮಿಗೆ. ಹಾಗಾಗಿ ಗುರುವಾರನೇ ಸಾಧ್ಯವಾದಷ್ಟು ಎಲ್ಲ ಕ್ಲೀನ್ ಮಾಡಿರ್ತೀರ, ಆದರೂ ಬೆಳಗ್ಗೆ ಒಂದು ಸರಿ ಎಲ್ಲ ನಾವು ಗುಡಿಸಿ ಒರೆಸ್ಕೋಬೇಕು. ಗೋಮಯ ಇಲ್ಲಾಂದರೆ ಗೋಮೂತ್ರದಿಂದ ಸ್ವಚ್ಛ ಮಾಡಿ ಒರೆಸ್ಕೊಳ್ಳಿ. ಏನು ಒರೆಸ್ಕೊಂಡಿಲ್ಲ ಅಂದ್ರೆ ಹಾಲು, ಅಡುಗೆ ಮನೆ, ದೇವ್ರ ಮನೆ ಇಷ್ಟಾದರೂ ಗೋಮೂತ್ರ ಹಾಕಿ ಸ್ವಚ್ಛವಾಗಿ ಒರೆಸಿಟ್ಕೊಳ್ಳಿ. ಸಾಧ್ಯವಾದಷ್ಟು ಗುರುವಾರ ರಾತ್ರಿನೇ ಎಲ್ಲ ಪ್ಲೇಟ್ ಜೋಡಿಸ್ಕೊಳ್ಳೋದಾಗಲಿ, ವೀಳ್ಯದೆಲೆ, ಬಳೆ ಜೋಡಿಸೋದು, ಹೂವು, ಹಣ್ಣು, ಪ್ರತಿಯೊಂದು ಎಲ್ಲ ಗೆಜ್ಜೆ ವಸ್ತ್ರ ಎಲ್ಲ ಒಂದೊತ್ತರಕ್ಕೆ ನಮಗೆ ಬೆಳಗ್ಗೆಗೆ ಏನೇನು ಪೂಜೆಗೆ ಬೇಕು, ಗೆಜ್ಜೆ ವಸ್ತ್ರ, ಅರಿಶಿನ, ಕುಂಕುಮ, ನಾನು ಈಗೇನು ಹೇಳಿದ್ದೀನೋ ಅದು ಇಷ್ಟೆಲ್ಲ ಒಂದತ್ರ ಜೋಡಿಸ್ಕೊಂಡು ಒಂದು ಟೇಬಲ್ ಮೇಲೆ ಇಟ್ಟು ಮಲಗಿ ಆಮೇಲೆ 2-3 ಗಂಟೆ ಅಲಾರಾಮ್ ಇಟ್ಕೊಂಡು ಎದ್ದುಬಿಟ್ಟು 2-3 ಗಂಟೆಯಿಂದಲೂ ಸ್ಟಾರ್ಟ್ ಮಾಡ್ಕೊಳ್ಳಿ. ಆರಾಮಾಗಿ ನಾವು ಬೆಳಗಿನ ಜಾವ ಪೂಜೆ ಮಾಡ್ಕೋಬೋದು.
ಮೊದಲು ನಾವು ಮಂಗಳ ಸ್ನಾನ ಮಾಡಿಕೊಳ್ಳಬೇಕು. ಪೂಜೆ ಮಾಡ್ತೀವಲ್ಲ ನಾವು ಹೆಣ್ಣು ಮಕ್ಕಳು ಕಂಪಲ್ಸರಿ ಮಂಗಳ ಸ್ನಾನ ಮಾಡಬೇಕು. ತಲೆಗೆ ಎಣ್ಣೆ ಹಚ್ಚಿ ಅರಿಶಿನ ಕುಂಕುಮ ಹಚ್ಕೊಂಡು ಸ್ನಾನ ಮಾಡಿ ಶುದ್ಧವಾದ ಮಡಿ ಬಟ್ಟೆ ಉಟ್ಕೋಬೇಕು. ಇಲ್ಲಾಂದರೆ ರೇಷ್ಮೆ ಸೀರೆ ಮತ್ತು ಈ ರೀತಿಯಾಗಿ ರೆಡಿ ಆಗಬೇಕು. ಮತ್ತು ತುಳಸಿ ಹೊಸ್ತಿಲ ಮುಂದೆ ಸ್ನಾನ ಆದಮೇಲೆ ತುಳಸಿ ಹೊಸ್ತಿಲ ಮುಂದೆ ರಂಗೋಲಿ ಹಾಕಿ ಹೂವೆಲ್ಲ ಇಟ್ಟು ಒಳಗೆ ಮತ್ತು ಕಳಶ ಇಡುವ ಜಾಗದಲ್ಲಿ ಪೀಠದ ಅಲಂಕಾರ ಮಾಡ್ಕೊಳ್ಳಿ. ಕೆಳಗಡೆನೆ ಎಲ್ಲ ಸಾರಿಸ್ಕೊಂಡಿರ್ತೀರ ಅಲ್ಲಿ ರಂಗೋಲಿ ಹಾಕ್ಕೊಳ್ಳಿ. ಅಷ್ಟದಳ ಪದ್ಮ, ಸಹಸ್ರದಳ ಪದ್ಮ, ಕುಬೇರ ಲಕ್ಷ್ಮಿ ರಂಗೋಲಿ ಯಾವುದಾದ್ರೂ ಆಯಿತು. ಫಸ್ಟು ರಂಗೋಲಿ ಹಾಕಿ ಅದರ ಮೇಲೆ ನೀವು ಮಣೆ ಇಡ್ತೀರಾ, ಪೀಠ ಇಡ್ತೀರಾ. ಇಟ್ಟು ಅದ ಮೇಲೆ ಕಳಶ ಇಡೋದಕ್ಕೆ ಪೀಠದ ಮೇಲೂ ಅಷ್ಟೇ ರಂಗೋಲಿ ಹಾಕ್ಕೊಳ್ಳಿ, ಅಷ್ಟದಳ ಪದ್ಮ ಹಾಕ್ಕೊಳ್ಳಿ, ಶಂಖ ಚಕ್ರ ಮತ್ತು ಲಕ್ಷ್ಮಿ ಬಂದು ಕೂತಿರೋ ಪಾದ ಪ್ರತಿಯೊಂದು ನಿಮ್ಗೆ ಏನು ಬರುತ್ತೋ ಆ ರೀತಿ ಎಲ್ಲ ರಂಗೋಲಿ ಹಾಕಿ ಇಟ್ಕೊಂಡು ಪೀಠದ ಅಲಂಕಾರ ಮುಂಚೆನೇ ಮಾಡಿಬಿಡಿ. ಸ್ನಾನ ಎಲ್ಲ ಆಗಿರುತ್ತೆ. ಪೀಠದ ಅಲಂಕಾರ ಬಾಳೆಕಂದು ಕಟ್ಟೋದಾಗಲಿ, ಆಮೇಲೆ ನೀವು ಪ್ಲೇಟಲ್ಲಿ ಏನೇನು ಜೋಡಿಸಿರ್ತೀರಲ್ಲ ಅದನ್ನೆಲ್ಲ ಜೋಡಿಸ್ಕೊಳ್ಳಿ. ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಬಿಟ್ಟು ಅಕ್ಕಿಯ ಮೇಲೆ ರಂಗೋಲಿ ಕುಂಕುಮದಲ್ಲಿ ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಪೀಠದ ಎಡಬಲದಲ್ಲಿ ಬಾಳೆಕಂದು ಎಲ್ಲ ಕಟ್ಬಿಟ್ಟು ಎಲ್ಲನೂ ನೀಟಾಗಿ ಜೋಡಿಸ್ಕೊಬೇಡಿ. ಮತ್ತು ನೆಕ್ಸ್ಟು ನಾವು ಎಲ್ಲೂ ಓಡಾಡೋ ರೀತಿ ಇಟ್ಕೋಬೇಡಿ. ಎಲ್ಲನೂ ನೋಡಿಕೊಂಡು ಮುಂಚೆನೇ ಎಲ್ಲ ಜೋಡಿಸಿಟ್ಕೊಂಡಿರಿ. ಆದಷ್ಟು ಹೆಣ್ಮಕ್ಳು ಕೂದಲು ಬಿಟ್ಕೊಂಡು ಪೂಜೆ ಮಾಡಬೇಡಿ. ತುರ್ಪ ಕಟ್ಟಿ ಇಲ್ಲಾಂದರೆ ನೀಟಾಗಿ ಜಡೆ ಹಾಕಿ ಹೂವು ಮುಡ್ಕೊಂಡು ನೀವು ಕೈ ತುಂಬ ಬಳೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ನೀವು ಲಕ್ಷ್ಮೀ ಥರ ರೆಡಿಯಾಗಿರಿ. ಯಾಕಂದರೆ ನಿಮ್ಮ ಮನೆಗೆ ನೀವೇ ಲಕ್ಷ್ಮೀ ಸ್ವರೂಪವಾಗಿರ್ತೀರ. ನೀವು ಅದೇ ರೀತಿಯೇ ರೆಡಿಯಾಗಿ ವರಮಹಾಲಕ್ಷ್ಮಿ ಪೀಠವನ್ನು ಉತ್ತರಕ್ಕೆ ಇಲ್ಲಾಂದರೆ ಪೂರ್ವಕ್ಕೆ ಇರೋ ಹಾಗೆ ರೆಡಿ ಮಾಡ್ಕೊಂಡಿರ್ರಿ. 2 ದೀಪದ ಕಂಬಗಳನ್ನು ಹಚ್ಚಿ ಮೊದಲಿಗೆ 2 ದೀಪದ ಕಂಬಗಳನ್ನು ಹಚ್ಚಿಟ್ಟಿರ್ರಿ ಆ ಪೀಠದ ಹತ್ರ. ಅಷ್ಟದಳ ಪದ್ಮ ಕುಂಕುಮದಲ್ಲಿ ಬರೆದು ಶ್ರೀಕಾರ ಬರೆದಿರ್ತೀರಲ್ಲ ಅದು ಸಹ ಪೀಠದ ಮೇಲೆ ಇಟ್ಟಿರಿ. ಒಂದು ಬಟ್ಲಲ್ಲಿ ಕಾಯಿನ್ಸ್ ನಾನು ಏನು ಹೇಳಿದ್ದೀನೋ ಆ ಕಾಯಿನ್ಸು ಸಹ ಇಟ್ಟಿರಿ. ಮತ್ತು ಒಂದು ಗಣಪತಿ ವಿಗ್ರಹ ಇಲ್ಲ ಅಂತಂದರೆ ಅರಿಶಿಣದಲ್ಲಾಗಲಿ ಸಗಣಿಯಲ್ಲಾಗಲಿ ಗಣಪತಿ ಗೋಪುರ ಥರ ಮಾಡಿಕೊಂಡು ಅದನ್ನು ಅಷ್ಟೇ ಬಲಗಡೆ ಕಳಶದ ಬಲಗಡೆ ಜೋಡಿಸಿಟ್ಕೊಂಡಿರಿ. ಇಷ್ಟೆಲ್ಲ ಫಸ್ಟು ರೆಡಿ ಮಾಡ್ಕೊಂಡ್ಮೇಲೆ ಮೊದಲಿಗೆ ತುಳಸಿ ಮತ್ತು ಹೊಸ್ತಿಲ ಪೂಜೆ ಮಾಡಬೇಕು. ಯಾವುದೇ ನಾವು ಪೂಜೆ ವ್ರತ ಮಾಡಿದ್ರು ತುಳಸಿ ಪೂಜೆ ಆಗಿ ಹೊಸ್ತಿಲ ಪೂಜೆ ಆದಮೇಲೆ ನಾವು ಬೇರೆ ಪೂಜೆ ಮಾಡಬೇಕು. ಹಾಗಾಗಿ ತುಳಸಿ ಮತ್ತು ಹೊಸ್ತಿಲ ಪೂಜೆ ಮಾಡಿಕೊಂಡು ನಿಮ್ಮ ಮನೆ ದೇವರ ಪೂಜೆ ಸಹ ಬೇಗ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಲಕ್ಷ್ಮೀ ಪೂಜೆ ಮಾಡ್ತಿದ್ದೀವಿ ಅಂತ ಮನೆ ದೇವ್ರ ಪೂಜೆ ಬಿಡಬಾರ್ದು. ಮೊದಲಿಗೆ ಮನೆ ದೇವ್ರ ಪೂಜೆ ಮಾಡಿ ನೈವೇದ್ಯ ಮನೆ ದೇವ್ರಿಗೆ ಮಾಡಿ ಅಷ್ಟೊತ್ತಿಗೆ ನಿಮ್ಮ ಮನೆಯವರು ಎಲ್ಲ ಎದ್ದು ನಿಮ್ಮ ಜೊತೆ ಪೂಜೆ ಮಾಡಲು ರೆಡಿ ಆಗ್ತಿರ್ತಾರೆ. ಈಗ ವರಮಹಾಲಕ್ಷ್ಮಿ ಪೂಜೆ ಆರಂಭ ಮಾಡೋಣ. ಮೊದಲಿಗೆ ನೀವು ಗಂಡನ ಆಶೀರ್ವಾದ ಪಡೆಯಬೇಕು. ಯಾವುದೇ ವ್ರತ ಮಾಡಿದ್ರು ಗಂಡನ ಆಶೀರ್ವಾದ ಪಡೆದು ಅಂದರೆ ಅಕ್ಷತೆ ಕಾಳು ನೀವು ಹಾಕ್ಸ್ಕೋಬೇಕು. ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅಕ್ಷತೆ ಕಾಳು ಹಾಕ್ಸ್ಕೋಬೇಕು. ಇಲ್ಲ ಅಂದರೆ ಆ ವ್ರತ ನಿಮಗೆ ಫಲ ಕೊಡುವುದಿಲ್ಲ. ಗಂಡನ ಆಶೀರ್ವಾದ ಇಲ್ಲದೆ ನಾವು ಯಾವುದೇ ಪೂಜೆ ಪುನಸ್ಕಾರಗಳು ಮಾಡಿದ್ರು ಅದು ಫಲ ನಮಗೆ ದೊರೆಯುವುದಿಲ್ಲ. ಮತ್ತು ಅವರೇ ಅಪ್ಪಣೆ ಕೊಟ್ಟಿದ್ದಾರೆ ನಾವು ಮನೇಲಿ ಅದಕ್ಕೆ ಪೂಜೆ ಮಾಡ್ತಿದ್ದೀವಿ ಅಂತ ಹೇಳೋ ಹಾಗೂ ಇಲ್ಲ. ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅವ್ರ ಹತ್ರ ಅಕ್ಷತೆ ಕಾಳು ಹಾಕ್ಕೊಂಡ್ರೆ ಮಾತ್ರ ನಮ್ಮದು ವ್ರತದ ಪೂಜೆ ಸ್ಟಾರ್ಟ್ ಮಾಡಿದ್ರೆ ಅದು ಫಲ ನಮಗೆ ಸಿಗುತ್ತೆ. ತುಳಸಿಯ ಮುಂದೆ ಹೋಗಿ ಕಳಶವನ್ನು ರೆಡಿ ಮಾಡಿಕೊಂಡು ಕಂಠದವರೆಗೆ ನೀರು, ಅರಿಶಿನ, ಕುಂಕುಮ, ಅಕ್ಷತೆ, ಅಡಿಕೆ, ಕಾಲುಂಗುರ, ಬಿಳ್ಳೆ, ಕಾಯಿನ್ನು, ಲಾವಂಚ ಬೇರು ಇದೆಲ್ಲ ಹಾಕಿ ಮಾಂಗಲ್ಯ ಇಲ್ಲಾಂದರೆ ಅರಿಶಿನ ಬೇರು 9 ಎಳೆಯ ದಾರದಲ್ಲಿ ಕಟ್ಟಿ ಅರಿಶಿಣದ ಬೇರು ಕಂಠಕ್ಕೆ ಕಟ್ಟಿ 5 ವೀಳ್ಯದೆಲೆ ಅರಿಶಿನ ಕುಂಕುಮ ಇಟ್ಟಿರ್ತಕ್ಕಂಥ 1 ತೆಂಗಿನಕಾಯಿ ಇಡಿ. ತುಳಸಿ ಪೂಜೆ ಮಾಡುವಾಗ ನೀವು ದೀಪ ಅಲ್ಲಿ ಹಚ್ಚಿರ್ತೀರ. ಅಲ್ಲಿ ಲಕ್ಷ್ಮಿಯ ಕಳಶ ಇಷ್ಟೆಲ್ಲ ರೆಡಿ ಮಾಡಿದ ಮೇಲೆ ಪಂಚೋಪಚಾರ ಪೂಜೆಯನ್ನು ಮಾಡಬೇಕು. ಅರಿಶಿನ ಕುಂಕುಮ ಹೂವು ಧೂಪ ದೀಪ ಮಾಡಿ ಕಳಶವನ್ನು ಬರೀ ನೆಲದ ಮೇಲೆ ಇಟ್ಟು ಪೂಜೆ ಮಾಡಬಾರ್ದು ಸ್ನೇಹಿತರೆ. ಅಲ್ಲಿ ಒಂದು ಮಣೆ ಇಲ್ಲ ತಟ್ಟೆಯ ಮೇಲೆ ಇಟ್ಟು ಪೂಜೆ ಮಾಡಿ ಕಳಶವನ್ನು. ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದರೆ ಗಂಟೆ ಜಾಗಟೆ ಅಂದರೆ ಮಂಗಳ ವಾದ್ಯಗಳ ಜೊತೆಗೆ ಲಕ್ಷ್ಮಿಯನ್ನು ಮನೆಯ ಮುಖ್ಯ ದ್ವಾರದವರೆಗೆ ಬಂದು ನಿಲ್ಲಬೇಕು. ಮನೆಯಲ್ಲಿ ಮುತ್ತೈದೆಯರು ಇಲ್ಲ ನಿಮ್ಮ ಮನೆಯವರು 2 ತುಪ್ಪದ ಆರತಿ ಮಾಡುತ್ತಾ ಲಕ್ಷ್ಮಿ ಹಾಡು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ಹಾಡನ್ನು ಹೇಳ್ಕೊಂಡು ಆರತಿಯನ್ನು ಮಾಡಬೇಕು. ಆರತಿ ಆದ ನಂತರ ಕಳಶ ಹಿಡಿದವರು ಬಲಗಾಲು ಇಟ್ಟು ಮನೆಯೊಳಗೆ ಬಂದು ನೀವು ಒಳಗಡೆ ಏನು ಪೀಠ ಅಲಂಕಾರ ಮಾಡಿ ಇಟ್ಟಿರ್ತೀರೋ ಅಲ್ಲಿ ಬಂದು ಕಳಶವನ್ನು ಕೂರಿಸ್ಬೇಕು. ಕಳಶ ಹಿಡಿದು ಮನೆಯೊಳಗೆ ಬರಬೇಕಾದ್ರೆ ಲಕ್ಷ್ಮೀನಾರಾಯಣರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಬಂದರು ಅಂತ ಹೇಳಿ ಖುಷಿಯಿಂದ ಕಳಶವನ್ನು ನಾವು ಒಳಗಡೆ ಪೀಠ ರೆಡಿ ಮಾಡಿರ್ತೀವಲ್ಲ ಅಲ್ಲಿ ಬಂದು ಕೂರಿಸ್ಬೇಕು. ಕಳಶವನ್ನು ನೀಟಾಗಿ ಒಂದೇ ಸರಿ ಕೂರಿಸಿ ಮತ್ತು ವಿಸರ್ಜನೆ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ಕಳಶವನ್ನು ನಾವು ಕದಲಿಸಬಾರದು. ಇವತ್ತಿನ ವಿಡಿಯೋದಲ್ಲಿ ಇಲ್ಲಿವರೆಗೂ
ತಿಳಿಸಿರ್ತೀನಿ. ನೆಕ್ಸ್ಟು ಇದರ ಮುಂದಿನ ಹಂತವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ.